ಏನು ಮಾಡಿಬಿಟ್ರು ಅಂತಂದರೆ ಏನೇನಿತ್ತೋ ನಮ್ಮ ಒಂದು ವೇದ ಸಂಸ್ಕೃತಿ ಏನಿತ್ತೋ ಅದರಲ್ಲಿರ್ತಕ್ಕಂತಹ ಪಾಸಿಟಿವ್ ತೊಗೊಳ್ದೆ ಜನಗಳಿಗೆ ಹೆದರಿಸ್ಬಿಟ್ರು. ನಾನು ಬಡವರು, ನಮ್ಗಾಗಲ್ಲ, ಹಾಗೆ ಏನು ಮಾಡಬೇಕು, ಮತ್ತು ಭಗವಂತ ಬೇಡವಾ, ನಂಗೆ ಕಾಣಿಸೋದು ಬೇಡವಾ ನನಗೆ, ಈ ಥರ ಕನ್ಫ್ಯೂಷನ್ ಶುರುವಾದಾಗ ಈ ಪುರೋಹಿತಶಾಹಿ ಅಂತಂದರೆ ಒಂದು ವರ್ಗ ಜನ ಏನು ಮಾಡಿಬಿಟ್ರು, ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಸೌಮ್ಯ ಶ್ರೀಚಕ್ರಗಳಿತ್ತು ಅದರೆಲ್ಲ ಸೌಮ್ಯಾಕ್ಷರಗಳನ್ನ ತೆಗೆದು ಕ್ರೂರ ಬೀಜಾಕ್ಷರಗಳನ್ನು ಹಾಕಿ ದೇವಿಗಳನ್ನೆಲ್ಲ, ಈಗ ದೇವಿಗಳಿಗೆ ಇದೇನಪ್ಪ ಕುರಿ ಬಲಿ ಕೊಡೋದು, ಆಮೇಲೆ ಕೋಳಿ ಅಥವಾ ಮನುಷ್ಯ ನರಬಲಿ ಎಲ್ಲ ಪ್ರಾರಂಭ ಮಾಡಿಬಿಟ್ರು, ಹೆದರಿಸ್ಬಿಟ್ರು ಜನಗಳು ಭಯ ಬಿದ್ದರು. ಬೌದ್ಧ ಧರ್ಮ ತುಂಬ ಸುಲಭವಾಗಿದೆ, ಬುದ್ಧಂ ಶರಣಂ ಗಚ್ಚಾಮಿ ಅಂತ ಪೂರ್ತಿ ಸನಾತನ ಸಂಸ್ಕೃತಿ ನಾವು ಇವಾಗ ಏನು ಕಾಣ್ತಾ ಇದ್ವಿ ಅದೆಲ್ಲ ನಾಶ ಆಗಿ ಇನ್ನೇನು ಪೂರ್ತಿ ಭಾರತ ಈ ರೀತಿ ಬಿದ್ದು ಹೋಗುತ್ತೆ ಅನ್ನೋ ಸಮಯದಲ್ಲಿ ಶಂಕರಾಚಾರ್ಯರ ಅವತಾರ ಆಗಿ ಈಶ್ವರನೇ ಶಂಕರನಾಗಿ ಬಂದು ಇಡೀ ಧರ್ಮವನ್ನು ಉದ್ಧಾರ ಮಾಡಿ ಹೋದು. ಇಲ್ಲದೆ ನಾವು ಇವತ್ತಿಗೆ ಹಿಂಗಿರ್ತಿರಲಿಲ್ಲ, ನಾವು ಬುದ್ಧಿಷ್ಟ ಏನೋ ಬೇರೆ ಆಗಿ ನಮ್ದು ಯಾವುದು ನಾವು ಇವತ್ತು ಕಾಣಿಸ್ತಾ ಇರಲಿಲ್ಲ. ಇವತ್ತು ನಾವು ಆ ಮಹಾತ್ಮನ ನೆನಪಿಸ್ಕೊಳ್ಬೇಕು, ಅವರಿಂದನೇ ನಮ್ಮ ಧರ್ಮ ಉಳ್ಕೊಳ್ತು.